ನನ್ನ ಹಸ್ಬೆಂಡ್ಗೆ ರಾಜ್ಮಾ ಕಾಳುಗಳಂದ್ರೆ ಅಷ್ಟೇ ಊರಿಂದ ಒಂದಷ್ಟು ಹಸಿ ರಾಜ್ಮಾ ಕಾಳುಗಳು ಬಂದಿತ್ತು. ಅದನ್ನ ಖಾಲಿ ಮಾಡಿಸ್ಬೇಕು, ವೇಸ್ಟ್ ಮಾಡೋಕ್ಕಾಗಲ್ಲ, ಒಬ್ಳಿಗೆ ಅಂತ ಅಡುಗೆನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಈ ತರ ರೆಸಿಪಿಗಳನ್ನ ಟ್ರೈ ಮಾಡಿಕೊಟ್ಮೇಲೆ ನನ್ನ ಹಸ್ಬೆಂಡ್ ಅಂತೂ ರಾಜ್ಮಾನ ಇಷ್ಟು ಚೆನ್ನಾಗೂ ಮಾಡ್ಬೋದಾ ಅಂತ ಅವ್ರು ಕೇಳ್ತಾ ಇದ್ರು. ನಾನಿಲ್ಲಿ ಹಸಿ ರಾಜ್ಮಾ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಣಗಿರೋ ರಾಜ್ಮಾ ಕೂಡ ನೆನ್ಸಿಟ್ಕೊಂಡು ಓವರ್ ನೈಟ್ ಮಾಡ್ಬೋದು. ಈ ಕರಿಗೆ ನಾನು ಪಾಲಕ್ ಚಪಾತಿನ ಮಾಡ್ಕೊತಾ ಇದ್ದೀನಿ. ಪಾಲಕ್ ಚಪಾತಿ ಕೂಡ ಸಖತ್ ಸಿಂಪಲ್. ಮಾಮೂಲಿ ಗೋಧಿ ಹಿಟ್ಟಿಗೆ ಒಂದ್ ಸ್ವಲ್ಪ ಉಪ್ಪು ಹಾಗೆ ಪಾಲಕ್ ಸೊಪ್ಪನ್ನ ಆಡಿಸ್ಕೊಂಡು ಹಾಕೊಳ್ಳೋದು. ಚೆನ್ನಾಗಿ ಚಪಾತಿ ಕನ್ಸಿಸ್ಟೆನ್ಸಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಕಲಸ್ಕೊಂಡ್ಮೇಲೆ ಇದು ಗ್ರೀನ್ ಆಗಿ ಕ್ಯೂಟ್ ಆಗಿ ಚಪಾತಿಗಳು ಬರುತ್ತೆ. ಮನೆಯವ್ರಿಗೂ ಇಷ್ಟ ಆಗುತ್ತೆ. ರಾಜ್ಮಾನ ಹಸಿಯಾಗಿರೋದ್ರಿಂದ ನಾನು ಒಂದೇ ಕೂಗಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಈ ತರ ಬೆಣ್ಣೆ ತರ ರಾಜ್ಮಾ ಬೆಂದಿದ್ರೆ ರಾಜ್ಮಾ ರೆಡಿ ಅಂತ. ಇನ್ನೊಂದ್ ಕಡೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಚಕ್ಕೆ, ಲವಂಗ, ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಟೊಮ್ಯಾಟೊ ಹಾಗೆ ಬೆಳ್ಳುಳ್ಳಿ, ಒಂಚೂರು ಶುಂಠಿ ಹಾಕೊಂಡು ಫ್ರೈ ಮಾಡಿರೋ ಮಿಶ್ರಣ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಬೇಸಿಕ್ ಮಸಾಲೆಗಳನ್ನೆಲ್ಲ ಆಡ್ ಮಾಡಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಸಳೆ ಸೊಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂಚೂರು ಬಟರ್ ಹಾಕಿದ್ದೀನಿ ಎಕ್ಸ್ಟ್ರಾ ಟೇಸ್ಟ್ ಅಂಡ್ ಫ್ಲೇವರ್ಗೆ ಅಂತ. ಆಡ್ಸಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಒಂದ್ ಸ್ವಲ್ಪ ಕುದಿಯೋ ತನಕ ಬೇಯಿಸಿ ಅದಕ್ಕೆ ರಾಜ್ಮಾ ಆಡ್ ಮಾಡಿ ಬೇಯಿಸಿದ್ರೆ ನಮ್ ರುಚಿಯಾದ ಪಾಲಕ್ ಚಪಾತಿ ಕಿಡ್ನಿ ಬೀನ್ಸ್ ಕರಿ ರೆಡಿ. ಟೇಸ್ಟಿ ಫುಡ್ ಅಂತ ನನ್ನ ಹಸ್ಬೆಂಡ್ ಖುಷ್. ಮನೇಲಿ ಇದ್ದಿದ್ದು ರಾಜ್ಮಾ ಖಾಲಿ ಮಾಡಿದೆ ಅಂತ ನಾನು ಖುಷ್. ಈ ತರ ಹೆಲ್ದಿ ರೆಸಿಪಿಗಾಗಿ ನಾನು ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು.